ಮ್ಯಾಗ್ನೆಟಿಕ್ ಬೆಡ್ ಹೆಂಗ್ ರೆಡಿ ಆಗುತ್ತೆ, ನಿಮಗೆ ಇದು ಎಷ್ಟು ಹೆಲ್ಪ್ಫುಲ್ ಅನ್ನೋದನ್ನ ಇವತ್ತು ಲೈವ್ ಆಗಿ ನೇರವಾಗಿ ಕಾರ್ಖಾನೆಯಿಂದನೇ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾಸಿಕ್ಗೆ ಇವತ್ತು ನಾನು ಬಂದಿರುವಂತದ್ದು. ಸರ್, ದೇಹದಲ್ಲಿ ಇರ್ತಕ್ಕಂಥ 4000ಕ್ಕಿಂತ ಹೆಚ್ಚು ಕಾಯಿಲೆಗಳು ಇದು ಕೆಲಸ ಮಾಡುತ್ತೆ. ಸೊ ಈ ಒಂದು ಮ್ಯಾಗ್ನೆಟಿಕ್ ಬೆಡ್ ಬಳಸೋದ್ರಿಂದ ಮೊದಲು ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಮ್ಯಾಗ್ನೆಟ್ ಹಾಕಿದೀವಿ ನಾವು. ಇದಕ್ಕೆ ನಾವು ನಿಯೋಡೈಮಿಯಂ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಸರ್, ಬೆಡ್ ಮೇಲೆ ಇದನ್ನ ಹಾಕಿ ಇದ್ರ ಮೇಲೆ ಒಂದು ತೆಳುವಾದ ಕಾಟನ್ ಬಟ್ಟೆ ಹಾಕ್ಬಿಟ್ರೆ ಮುಗೀತು ಸರ್. 25 ವರ್ಷ ಬಳಕೆ ಬರುತ್ತೆ. ಶುಗರ್, BP, ಅಲರ್ಜಿ, ಗ್ಯಾಸ್ಟ್ರಿಕ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೊಡುತ್ತೆ. ಕೈಕಾಲು ಪಾರ್ಕಿನ್ಸನ್ ಪ್ರಾಬ್ಲಮ್, ಅದಾದ್ಮೇಲೆ ಕೈಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಇಲ್ಲಿ ಗಮ್ಮಿಂಗ್ ಮಾಡ್ತಾ ಇದಾರೆ ನೋಡಿ. ಇಷ್ಟು ಸ್ಪೀಡ್ ಆಗಿ ಕೆಲಸ ಆಗ್ತಾ ಇರುತ್ತೆ ಸರ್. ಇಲ್ಲಿ ಇಲ್ಲ ನಮ್ ಕೈಲಿ ಆನ್ಲೈನ್ ಆರ್ಡರ್ ಮಾಡಕ್ ಆಗಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಿ ಕೂಡ ಆರ್ಡರ್ ಮಾಡಬಹುದು. ಇದು ಸೀದಾ ಇದೆಯಲ್ಲ, ಕಟ್ ಮಾಡಿದ್ರೆ ಮತ್ತೆ ಅಂಟ್ಕೊಳ್ತಾ ಇದೆ. ಇದನ್ನ ರಿವರ್ಸ್ ಆಗಿ ಮಾಡಿ ಸರ್. ಆಗೋದಿಲ್ಲ ಸರ್, ಟಚ್ ಮಾಡಿ ನೋಡಿ. ಇಷ್ಟು ಚಿಕ್ಕ ಮ್ಯಾಗ್ನೆಟ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿ. ರಿವರ್ಸ್ ಹೋಗೋದೇ ಇಲ್ಲ ನೋಡಿ, ಇಲ್ಲಿ ನೋಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಈಗ ಸದ್ಯಕ್ಕೆ ನಾಸಿಕ್ ಅಲ್ಲಿ ಇದ್ದೀವಿ. ಬೆಂಗಳೂರಿಂದ ಸರಿಸುಮಾರು 1020 ಕಿಲೋಮೀಟರ್ ದೂರಕ್ಕೆ ಇವತ್ತು ಬಂದಿದ್ದೀವಿ. ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾವು ಈ ಹಿಂದೆ SVPL ಸಂಸ್ಥೆಯವರ ಒಂದು ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ವಿ. ಮಣಿಕಂಠ ಅವರು ಇಲ್ಲೇ ಇದ್ದಾರೆ. ಸೊ ಇವ್ರದ್ದು ಒಂದು ಸ್ಮಾಲ್ ಫ್ಯಾಕ್ಟ್ರಿ ಇಲ್ಲಿದೆ. ಹಾಗಾಗಿ ನನ್ನನ್ನು ನೀವು ಬನ್ನಿ ಅಂತ ಕರ್ಕೊಂಡು ಬಂದ್ರು. ಜೊತೆಗೆ ಈ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಸುಮಾರು ಜನರಿಗೆ ಅದು ಹೆಲ್ಪ್ಫುಲ್ ಆಗಿತ್ತು. ಅದರಲ್ಲಿ ಶುಗರ್, BP, ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗುತ್ತೆ. ಈ ಬೆಡ್ ಒಳಗಡೆ ಮ್ಯಾಗ್ನೆಟ್ ಇರುತ್ತೆ. ಇದೆಲ್ಲವನ್ನ ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಆದ್ರೆ ಈ ವಿಡಿಯೋಗೆ ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಹಾಕಿದ್ದಾರೆ, ಅದ್ರೊಳಗಡೆ ಮ್ಯಾಗ್ನೆಟೇ ಇರೋದಿಲ್ವೇನೋ ಸರ್, ಇವ್ರೇನಾದ್ರೂ ಸುಳ್ಳು ಹೇಳಿದ್ರೆ ಏನ್ ಮಾಡೋದು ಅಂತ. ಹಾಗಾಗಿ 1000 ಕಿಲೋಮೀಟರ್ ದೂರಕ್ಕೆ ಇವತ್ತು ನಾನು ಬರೋದಕ್ಕೆ ಆ ಕಮೆಂಟ್ಸ್ ಗಳೇ ಕಾರಣ ಅಂತ ಹೇಳ್ಬೋದು. ಹೆಂಗ್ ರೆಡಿ ಆಗುತ್ತೆ ಮ್ಯಾಗ್ನೆಟಿಕ್ ಬೆಡ್, ಹೆಂಗ್ ರೆಡಿ ಆಗುತ್ತೆ, ನಿಮಗೆ ಇದು ಎಷ್ಟು ಹೆಲ್ಪ್ಫುಲ್ ಅನ್ನೋದನ್ನ ಇವತ್ತು ಲೈವ್ ಆಗಿ ನೇರವಾಗಿ ಕಾರ್ಖಾನೆಯಿಂದನೇ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾಸಿಕ್ಗೆ ಇವತ್ತು ನಾನು ಬಂದಿರುವಂತದ್ದು. ಮಣಿಕಂಠ ಅವರೇ, ಪ್ರತಿಯೊಂದು ಪ್ರೋಸೆಸ್ ಅನ್ನ ತೋರಿಸಿ, ನಿಮ್ ಪ್ರೊಸೀಜರ್ ಹೆಂಗಿರುತ್ತೆ, ಜೊತೆಗೆ ಹೆಂಗ್ ಇದನ್ನ ರೆಡಿ ಮಾಡಿ ಹೊಲಿತಾರೆ, ಮ್ಯಾಗ್ನೆಟ್ ಗಳು ಎಲ್ಲಿರುತ್ತೆ, ಯಾವ ರೀತಿ ಇರುತ್ತೆ, ಅದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ತೋರಿಸ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ, ಕರ್ನಾಟಕದ ವಿವಿಧ ಜಾಗಗಳಿಂದ ಕ್ಷೇತ್ರದಿಂದ ನಾವು ಕಾಟನ್ ನ ತರಿಸ್ತೀವಿ. ಅಂದ್ರೆ ಈ ಪ್ಯೂರ್ ಕಾಟನ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದ್ರೊಳಗಡೆ ಇಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಪ್ಯೂರ್ ಕಾಟನ್ ಇದು. ಈ ಕಾಟನ್ ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸರಿಯಾಗಿ ಒಂದು ಬೆಡ್ ರೀತಿ ಒಂದು ಟನ್ ಟೈಪ್ ಬರುತ್ತೆ. ಇದು ಅಂದ್ರೆ ಟಾನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಅದನ್ನ ತರಿಸ್ತೀವಿ. ತರಿಸಿದ್ಮೇಲೆ ಅದ್ರೊಳಗಡೆ ಮ್ಯಾಗ್ನೆಟ್ ಇನ್ಬಿಲ್ಟ್ ಮಾಡ್ತೀವಿ. ಈಗ ನೀವು ನೋಡ್ತಾ ಇರೋದು ಇದು ಈಗ ರಾ ಮೆಟೀರಿಯಲ್ ಸ್ಟಾಕ್. ಓಕೆನಾ? ಸೊ ಇದು ಆಲ್ರೆಡಿ ಕಟ್ಟಿಂಗ್ ಪೀಸ್ ಇವೆಲ್ಲ ನೀವು ನೋಡ್ತಾ ಇರ್ಬೋದು. ಇವೆಲ್ಲ ಆಲ್ರೆಡಿ ಕಟ್ ಆಗಿ ಒಂದು ಬೆಡ್ ಸೈಜ್ ಗೆ ಕಟ್ ಆಗಿರುತ್ತೆ. ಮ್ಯಾಗ್ನೆಟ್ ಹಾಕೋ ತೋರಿಸ್ತೀನಿ ಸರ್ ನಾನು. ಒಂದು 3 ಅಡಿ 6 ಅಡಿ ಅಗಲ ಇರುವಂತ ಒಂದು ಬೆಡ್ ಬರುತ್ತೆ. ಒಂದು 6 ಅಡಿ 6 ಅಡಿ ಅಗಲ ಇರುವಂತ ಬೆಡ್ ಬರುತ್ತೆ. 6 to 6 ಹೇಳೋಣ. ಆಕ್ಚುಲಿ ಮ್ಯಾಗ್ನೆಟ್. ಒಂದು ನಿಮಿಷ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಮ್ಯಾಗ್ನೆಟ್ ಹಾಕಿದೀವಿ ನಾವು. ಇದಕ್ಕೆ ನಾವು ನಿಯೋಡೈಮಿಯಂ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಪ್ಯೂರ್ ನಿಯೋಡೈಮಿಯಂ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಅಲ್ಲಿ 3 ತರ, ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್, ಇನ್ನೊಂದು ಬಯೋ ಮ್ಯಾಗ್ನೆಟ್, ಇನ್ನೊಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್. ಇದರಲ್ಲಿ ಬಳಕೆ ಮಾಡಿರೋದು ನಿಯೋಡೈಮಿಯಂ ಮ್ಯಾಗ್ನೆಟ್, ಅಂದ್ರೆ ಬಯೋ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಇದಕ್ಕೆ ಮೊದಲು ಗಮ್ ಹಾಕ್ತಿವಿ ನಾವು. ನೋಡ್ರಿ, ಗಮ್ ಹಾಕಿದೀವಿ. ಗಮ್ ಹಾಕಿ ಮ್ಯಾಗ್ನೆಟ್ ನ ನಾವು ಹಾಕ್ತಿವಿ. ಪವರ್ಫುಲ್ ಇದೆ ಸರ್, ನೋಡಿದೆ ನಾನು. ಗಮ್ ಹಾಕಿದ್ಮೇಲೆ ಮತ್ತೆ ಮೇಲ್ಗಡೆಯಿಂದ ನಾವು ಈ ರೀತಿ ಪ್ಯಾಕ್ ಮಾಡ್ತೀವಿ. ಡಬಲ್ ಕೋಟಿಂಗ್ ಆಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಅವ್ರದ್ದು 25 ವರ್ಷ ಕೂಡ ಹಾಳಾಗಲ್ಲ. 2 ಮ್ಯಾಗ್ನೆಟ್ ಕೊಡಿ ಅಮ್ಮ ಇಲ್ಲಿ. ದೋಮೆ ನೋಡಿ, ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ನಾನು ಅದನ್ನ ಅವಾಗ್ಲೇ ಮುಟ್ಟಿ ನೋಡ್ದೆ ನೋಡಿ. ಒಂದನ್ನೊಂದನ್ನು ಬಿಡಿಸೋಕಾಗಲ್ಲ. ಅದಕ್ಕಿಂತ ಇನ್ನೊಂದು ತೋರಿಸ್ತೀನಿ ಸರ್ ನಾನು ನಿಮಗೆ. ಇದು ಸೀದಾ ಇದೆಯಲ್ಲ, ಕಟ್ ಮಾಡಿದ್ರೆ ಮತ್ತೆ ಅಂಟ್ಕೊಳ್ತಾ ಇದೆ. ಇದನ್ನ ರಿವರ್ಸ್ ಆಗಿ ಮಾಡಿ ಸರ್. ಆಗೋದಿಲ್ಲ ಸರ್, ಟಚ್ ಮಾಡಿ ನೋಡಿ. ಇಷ್ಟು ಚಿಕ್ಕ ಮ್ಯಾಗ್ನೆಟ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿ. ರಿವರ್ಸ್ ಹೋಗೋದೇ ಇಲ್ಲ ನೋಡಿ, ಇಲ್ಲಿ ನೋಡಿ. ಅಂದ್ರೆ ಹಿಂಗಾದ್ರೆ ನೋಡಿ ಇಮಿಡಿಯೇಟ್ ಅಂಟ್ಕೊಳತ್ತೆ, ಹಿಂಗಾದ್ರೆ ಇಮಿಡಿಯೇಟ್ ಅಂಟ್ಕೊಳತ್ತೆ, ಹಿಂಗ ಆಗೋದಿಲ್ಲ ನೋಡಿ. ಅಂದ್ರೆ ಸರ್ ಇದು ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ ಸರ್. ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಕ್ಲೋರೈಡ್, ಫ್ಲೋರೈಡ್, ಜಿಂಕ್, ಬೋರಾನ್
ಎಲ್ಲಾ ಕ್ಯಾಲ್ಸಿಯಂ ಮಿನರಲ್ಸ್ ಗಳು ಇರ್ತಾವಲ್ಲ, Okay. ಈ ಮ್ಯಾಗ್ನೆಟ್ ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಆಗುತ್ತೆ ಸರ್ ಇದು ಏನೆಲ್ಲ ಹೆಲ್ಪ್ಫುಲ್ ಇದು ಸರ್. ಇದು ಏನೆಲ್ಲ ಮಾಡುತ್ತೆ ಸರ್, ದೇಹದಲ್ಲಿ ಇರ್ತಕ್ಕಂಥ 4,000ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ಇದು ಕೆಲಸ ಮಾಡುತ್ತೆ. Okay. ಅಂದ್ರೆ ಮೇನ್ ಯಾವುದೇ ಕಾಯಿಲೆ ಬರುತ್ತೆ ಮನುಷ್ಯನಿಗೆ ಅಂದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಕೊರತೆಯಿಂದ. ಸೊ ಈ ಒಂದು ಮ್ಯಾಗ್ನೆಟಿಕ್ ಬೆಡ್ ಬಳಸೋದ್ರಿಂದ ಮೊದಲು ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗುತ್ತೆ. ಓಕೆ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆದಾಗ ಲಿವರ್ ಗೆ ಬೇಕಾದಷ್ಟು ಬ್ಲಡ್, ಪ್ಯಾಂಕ್ರಿಯಾಸ್ ಗೆ ಬೇಕಾದಷ್ಟು ಬ್ಲಡ್, ಬ್ರೈನ್ ಟಿಶ್ಯೂಸ್ ಗೆ ಬ್ಲಡ್ ಸಪ್ಲೈ ಆಗುವಂತದ್ದು ಎಲ್ಲದೂ ಕೂಡ ಬೇಕಾದಷ್ಟು ಆಗೋದ್ರಿಂದ Okay. ನಮಗೆ ವ್ಯತ್ಯಾಸಗಳು ಕಾಣಿಸಲ್ಲ. ಅಂದ್ರೆ ಆಮೇಲೆ ಇನ್ನೊಂದು ಬೇರೆ ಬೇರೆ ರೋಗಗಳಿಗೆ ಕಾರಣ ಆಗಂಗಿಲ್ಲ. ಈಗ ಉದಾಹರಣೆಗೆ ಶುಗರ್ ಬರೋದು ಅಂದ್ರೆ ಏನು ಸರ್, ಅಲ್ಲಿ ಇರ್ತಕ್ಕಂಥ ಪ್ಯಾಂಕ್ರಿಯಾಸಿಸ್ ಗೆ ಬೇಕಾದಷ್ಟು ಬ್ಲಡ್ ಸಪ್ಲೈ ಆಗಿಲ್ಲ, ಅಲ್ಲಿರೋ ಸೆಲ್ಸ್ ಗಳು ವರ್ಕ್ ಮಾಡ್ತಾ ಇಲ್ಲ, ಅಂದ್ರೆ ಊಟ ಕೊಡ್ಲಿಲ್ಲ, ವರ್ಕ್ ಮಾಡ್ತಾ ಇಲ್ಲ ಅವು. ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಅದ್ರ ಕೆಲಸ ಅದು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ. ಅವಾಗ ನಾವು ಹೊರಗಡೆಯಿಂದ ಅನ್ಯಾಚುರಲ್ ಇನ್ಸುಲಿನ್ ತಗೊಳಕ್ ಸ್ಟಾರ್ಟ್ ಮಾಡೋದು. ಸೊ ಅಲೋಪತಿಕ್ ಹೋಗ್ತದೆ. ಅದ್ರ ಬದಲು ಇದನ್ನ ಬಳಕೆ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಬಾಡಿ ಒಳಗಡೆ. ಸೊ ನಾವು ಒಂದ್ ದಿನಕ್ಕೆ 1,000+ ಬೆಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಆಚೆ ಕಡೆ ಕಳಿಸ್ತಾ ಇದೀವಿ ಸರ್. ಮತ್ತೆ ನಮ್ಮ ಸಂಸ್ಥೆಯಿಂದ ನಾವು ಮಾರ್ಕೆಟಿಂಗ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಹಾಗಾಗಿ ತುಂಬಾ ನ್ಯಾಚುರಲ್ ಆಗಿರ್ತಕ್ಕಂಥ ವೇ ಸರ್ ಇದು. ಇದರಲ್ಲಿ ಯಾವುದೇ ಕೆಮಿಕಲ್ ಬಳಸಿಲ್ಲ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಪ್ಯೂರ್ ಕಾಟನ್ ಸರ್ ಇದು. ಆಮೇಲೆ ಈಗ ಮ್ಯಾಗ್ನೆಟಿಕ್ ಬೆಡ್ ಅಂತ ಹೇಳಿ ಮೋಸ ಕೂಡ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನೀವು ಕೆಲವೊಂದು ಊರುಗಳಲ್ಲಿ ಹೋಗಿ ಕಮ್ಮಿ ಪ್ರೈಸ್ ಗೆಲ್ಲ ಬೆಡ್ ಅನ್ನ ಕೊಡ್ತಾ ಇದಾರೆ, ಅಂದ್ರೆ ಸಾಟನ್ ಬಟ್ಟೆಯಿಂದ ಬಳಸಿರ್ತಕ್ಕಂಥ. ನೀವು ನೋಡ್ತಾ ಇರ್ಬೋದು ಸರ್, ಇಲ್ಲಿ ಒಂದಿಷ್ಟು ಹೆಣ್ಮಕ್ಳಿಗೆ ಇದು ದಾರಿ ದೀಪ ಆಗಿದೆ. ಹೌದು, ಈ ಒಂದು ನಾಸಿಕಲ್ಲಿ ಇರ್ತಕ್ಕಂಥವ್ರು ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದಾರೆ, ಸ್ಟಿಚಿಂಗ್ ಮಾಡ್ತಾರೆ. ಸ್ಟಿಚಿಂಗ್ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಪಿಲ್ಲೋ ಸರ್, ಇದು ನಮ್ದು ಪಿಲ್ಲೋ ನೋಡ್ತಾ ಇರ್ಬೋದು ಸರ್ ನೀವು. ಪಿಲ್ಲೋನ ಇಬ್ರು ಹಿಡ್ಕೊಂಡು ಹೇಳಿದ್ರು ಕೂಡ ಬಿಗಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಅಷ್ಟು ಬಿಗಿಯಾಗಿರ್ತಕ್ಕಂಥ ಪಿಲ್ಲೋ. ಮತ್ತೆ ಇದ್ರ ಮೇಲ್ಗಡೆ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಮ್ಯಾಗ್ನೆಟ್ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಇದ್ರೊಳಗಡೆ ಮ್ಯಾಗ್ನೆಟ್ ಇಲ್ವೇ ಇದೆಯಾ ನೋಡೋದಕ್ಕೂ ಆಗುತ್ತಲ್ವ? ಹೌದು ಸರ್, ಆಗುತ್ತೆ ಸರ್, ನೀವು ನೋಡ್ತೀವಿ. ಅಲ್ಲಿ ಅಂಟ್ಕೊಂಡು ನೋಡ್ತಾ ಇರ್ಬೋದು. ಇಲ್ಲೇ ಹಚ್ಚುತ್ತಿದಾರಲ್ಲ, ಇಲ್ಲೇ ಮಾಡ್ತಾ ಇದ್ದಾರೆ, ಇಲ್ಲೇ ಅದನ್ನ ನೋಡ್ತಾ ಇರ್ಬೋದು, ಎಲ್ಲ ಮಾಡ್ತಾ ಇರೋದು. ಎಸ್ ಸರ್, ಈಗ ನೀವ್ ಹೇಳಿದ್ರಿ ಸುಮಾರು ಕಾಯಿಲೆಗಳಿಗೆ ಇದು ಹೆಲ್ಪ್ಫುಲ್ ಅಂತಾನು ಕೂಡ ಹೇಳಿದ್ರಿ. ಸೊ ಯಾವ್ಯಾವ್ದು ಅಂತ ಒಮ್ಮೆ ಹೇಳಿ ಸರ್ ನಮ್ಮ ವೀಕ್ಷಕರು. ಸರ್, ಶುಗರ್, BP, ಅಲರ್ಜಿ, ಗ್ಯಾಸ್ಟ್ರಿಕ್, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೊರತೆ, ಕೈಕಾಲು ಪಾರ್ಕಿನ್ಸನ್ ಪ್ರಾಬ್ಲಮ್, ಅದಾದ್ಮೇಲೆ ಕೈಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕತ್ತು ನೋವು, ಸರ್ವಿಕಲ್ ಪೇನ್, ಮತ್ತೆ ಹೆಣ್ಮಕ್ಳು PCOD ಪ್ರಾಬ್ಲಮ್, ಕೂದಲು ಉದುರೋದು, ಕಣ್ಣಿನ ಸಮಸ್ಯೆ, ಅದಾದ್ಮೇಲೆ ತುಂಬಾ ಸರ್ ಕ್ಯಾನ್ಸರ್ ನಿಂದ ಕಾಫ್ ಟು ಕ್ಯಾನ್ಸರ್, ಕೆಮ್ಮಿನಿಂದ ಕ್ಯಾನ್ಸರ್ ಕಾಯಿಲೆಗಳು ಬರೋದೇ ಬ್ಲಡ್ ಸರ್ಕ್ಯುಲೇಷನ್ ಇಂದ. ಸೊ ಲಂಗ್ಸ್ ಇನ್ಫೆಕ್ಷನ್, ಲಿವರ್ ಇನ್ಫೆಕ್ಷನ್, ಕಿಡ್ನಿ ಇನ್ಫೆಕ್ಷನ್, ಕಿಡ್ನಿ ಕ್ರಿಯೇಟಿನ್ ಏರ್ಪೇರ್ ಆಗುವಂತದ್ದು. ಸೊ ಯಾವುದೇ ಕಾಯಿಲೆ ಇರಲಿ ಈ ಒಂದು ಮ್ಯಾಗ್ನೆಟಿಕ್ ಬೆಡ್ 100% ಯೂಸ್ ಆಗುತ್ತೆ ಅವ್ರಿಗೆ. ಇದು ಮಾತ್ರ ಪ್ರತಿದಿನ ನಾವು ಮಲ್ಗೋ ಬೆಡ್ ಮೇಲೆ ಇದನ್ನ ಹಾಕೊಳ್ಳೋದ ಯಾವ ರೀತಿ ಇದು ಸರ್? ಇದನ್ನ ಯೂಸ್ ಮಾಡೋದು ತುಂಬಾ ಸುಲಭ ಸರ್. ಒಂದು ಓಪನ್ ಮಾಡಿ ತೋರಿಸಿ ಅಲ್ಲ ಸರ್, ತೋರಿಸ್ತೀನಿ. ತುಂಬಾ ಸುಲಭ ಇದನ್ನ ಯೂಸ್ ಮಾಡೋದು. ಈ ರೀತಿ ಬೆಡ್ ಇರುತ್ತೆ. ಇದು ಡಬಲ್ ಬೆಡ್ ಸರ್ ಇದು. ಓಕೆನಾ? ಇದನ್ನ ಅಗಲ ಮಾಡ್ಬೇಕು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಡಬಲ್ ಬೆಡ್ ಇದು. ಈಗ ನಮ್ಮ ಬೆಡ್ ಮೇಲೆ ಇದನ್ನ ಹಾಕೊಂಡ್ರೆ ಆಯ್ತು ಸರ್. ಬೆಡ್ ಮೇಲೆ ಇದನ್ನ ಹಾಕಿ ಇದ್ರ ಮೇಲೆ ಒಂದು ತೆಳುವಾದ ಕಾಟನ್ ಬಟ್ಟೆ ಹಾಕ್ಬಿಟ್ರೆ ಮುಗೀತು ಸರ್. 25 ವರ್ಷ ಬಳಕೆ ಬರುತ್ತೆ, ಯಾಕಂದ್ರೆ ನಾವು ಅಷ್ಟು ಬಿಗಿಯಾಗಿ ಮಾಡ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು. ಈ ಮ್ಯಾಗ್ನೆಟ್ ಬೆಡ್ ಇಷ್ಟೊಂದು ಹೆಲ್ಪ್ಫುಲ್ ಇದೆಯಾ ಸರ್? ಹೌದು ಸರ್. ಅಂದ್ರೆ ಸರ್ ನಾವು ಇದ್ರ ಬಗ್ಗೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಹೇಳ್ತೀನಿ. ಸೈನ್ಸ್ ಹೆಂಗ್ ವರ್ಕ್ ಆಗುತ್ತೆ ಇಲ್ಲಿ ಅಂದ್ರೆ ಸರ್, ಮುಂದಿನ ಕಾಲದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಡೈರೆಕ್ಟ್ ನೆಲದ ಮೇಲೆ ಮಲಗ್ತಾ ಇದ್ವಿ. ಅಂದ್ರೆ ಭೂಮಿಯ ಸ್ಪರ್ಶ ಇತ್ತು ನಮಗೆ. ಸರ್, ಇವಾಗ ಅರ್ತ್ ಪವರ್ ನಾವು ಕಳ್ಕೊಳ್ತಾ ಇದೀವಿ. ಸೊ ಏನಾಗ್ತಾ ಇದೆ ಅಂತಂದ್ರೆ ಭೂಮಿಗೆ ಡೈರೆಕ್ಟ್ ಆಗಿ ನಾವು ಮಲಗ್ತಾ ಇಲ್ಲ. ಅದ್ರ ಮೇಲ್ಗಡೆ ಒಂದು ಟನ್ ಗಂಟ್ಲೆ ಕಬ್ಬಣ ಹಾಕಿ ಮೇಲ್ಗಡೆ ಮನೆ ಕಟ್ತೀವಿ. ಅದ್ರ ಮೇಲ್ಗಡೆ 2-3 ಫುಟ್ ಬೆಡ್ ಹಾಕ್ತಿವಿ, ಕಾಟ್ ಹಾಕ್ತಿವಿ, ಅದ್ರ ಮೇಲೆ 1 ಫುಟ್ ಬೆಡ್ ಹಾಕ್ತಿವಿ, ಅದ್ರ ಮೇಲೆ ಮಲ್ಕೊಳ್ತೀವಿ. ಸೊ ಅರ್ತ್ ಪವರ್ ಕಳ್ಕೊಳ್ತಾ ಇದೀವಿ. ಈಗ ನಾವು ಮನೆಯಿಂದ ಆಚೆ ಕಡೆ ಹೋಗ್ತಾ ಇದೀವಿ, ಸ್ಲಿಪ್ಪರ್ ಹಾಕೊಳ್ತೀವಿ. ಸೊ ಕಾರಲ್ಲಿ ಹೋಗ್ತೀವಿ, ಟೈಲ್ಸ್ ಕೆಲ ಓಡಾಡ್ತೀವಿ, ಬರೀ ನೆಲನೂ ಮುಡ್ತಾನೆ ಇಲ್ಲ ನಾವು. ಅಂದ್ರೆ ಅಕ್ಯುಪಂಚರ್ ಪಾಯಿಂಟ್ಸ್ ಆಗಿರ್ಬೋದು, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿಗೆ ಟಚ್ ಆಗ್ತಾ ಇಲ್ಲ ಅರ್ಥ. ಸೊ ಹಂಗಾಗಿ ಎಲ್ಲ ಸಮಸ್ಯೆಗಳು ಬರ್ತಾ ಇರೋದು. ಸೊ ಇದೆಲ್ಲ ಹೋಗ್ಬೇಕು ಅಂತಂದ್ರೆ ಮೊದಲು ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಥೆರಪಿನ ಯೂಸ್ ಮಾಡ್ಬೇಕು. ಇದು ಸರ್ ಅಯಸ್ಕಾಂತ ಚಿಕಿತ್ಸೆ ಅಂತ ಹೇಳಿ 5,000 ವರ್ಷದಿಂದ ಬಳಸ್ತಾ ಇರೋದು. ಈಗಿಂದಲ್ಲ ಸರ್, ಇದು ನಿನ್ನೆ ಮೊನ್ನೆದಲ್ಲ. ಬಟ್ ನಾವ್ ಇದಕ್ಕೊಂದು ಮಾಡರ್ನ್ ರೂಪ ಕೊಟ್ಟಿದೀವಿ. ಇದು ಎಲ್ಲರಿಗೂ ಒಳ್ಳೇದಾ ಸರ್? 2 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ಮುದುಕರವರೆಗೂ ಯೂಸ್ ಮಾಡ್ಬೋದು ಸರ್ ಇದನ್ನ. ಎಲ್ಲ ಕಾಯಿಲೆ ಪೇಷಂಟ್ ಯೂಸ್ ಮಾಡ್ಬೋದು. ಅಂದ್ರೆ ಎಕ್ಸೆಪ್ಟ್ 3 ಯಾವ್ದು? ಪ್ರೆಗ್ನೆಂಟ್ ವುಮೆನ್ಸ್ ಯೂಸ್ ಮಾಡಬಾರ್ದು ಇದನ್ನ. ಮತ್ತೆ ಫೇಸ್ ಮೇಕರ್ ಹಾರ್ಟ್ ಅಲ್ಲಿ ಹಾಕಿರ್ತಾರಲ್ಲ, ಅವ್ರು ಯೂಸ್ ಮಾಡಬಾರ್ದು. ಸೊ ಡಿಜಿಟಲ್ ಇನ್ಸುಲಿನ್ ಮೀಟರ್ ಅಂತ ಹಾಕಿರ್ತಾರೆ, ಇಲ್ಲಿ ಹಾಕಿರ್ತಾರೆ, ಇಲ್ಲಿ ಹಾಕಿರ್ತಾರೆ, ಅವ್ರು ಯೂಸ್ ಮಾಡಬಾರ್ದು. ಈ 3 ಜನರನ್ನ ಬಿಟ್ಟು ಇನ್ನು ಎಲ್ಲರೂ ಯೂಸ್ ಮಾಡ್ಬೋದು ಸರ್ ಇದನ್ನ. ಎಲ್ಲರೂ ಯೂಸ್ ಹೌದು ಸರ್, ಹೌದು. ಓಪನ್ ಹಾರ್ಟ್ ಸರ್ಜರಿ ಆಗಿದ್ರು ಕೂಡ ಯೂಸ್ ಮಾಡಬಹುದು. ಈಗ ನಾಸಿಕ್ ಇಂದ ಇದು ಮ್ಯಾನುಫ್ಯಾಕ್ಚರ್ ಆಗಿ ನಿಮ್ಮ ಬೆಂಗಳೂರಿನ ನಿಮ್ಮ ತೋರಿಸ್ತೀನಿ. ಓಕೆ, ನೀವು ನೋಡ್ತಾ ಇರ್ಬೋದು. ಇಲ್ಲೇನಿದೆ
ಸರ್ ಇಲ್ಲಿ ಅಷ್ಟೇ ಸರ್ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಗಮ್ಮಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಗಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಸ್ಪೀಡ್ ಆಗಿ ಕೆಲಸ ಆಗ್ತಾ ಇರುತ್ತೆ ಸರ್ ಇಲ್ಲಿ. ಓಕೆ ಓಕೆ ಸೂಪರ್. ಓಕೆ ಇದಕ್ಕೆ ಈಗ ಅವರು ಹಚ್ಚುತ್ತಾರೆ ಸರ್. ಮ್ಯಾಗ್ನೆಟ್ ಹಾಕ್ತಾ ಇದ್ದಾರೆ ನೋಡಿ ಸರ್. ಈಗ ನೀವು ನೋಡ್ತಾ ಇರ್ಬೋದು. ಓಕೆ ಸ್ವಲ್ಪ ಮುಂದೆ ಬನ್ನಿ. ಮ್ಯಾಗ್ನೆಟ್ ಯಾವ ರೀತಿ ಹಾಕ್ತಾ ಇದಾರೆ ಅಂತ ಹೇಳಿ ಸರ್. ಮ್ಯಾಗ್ನೆಟ್ ಸೈಜ್ ಅಲ್ಲೂ ಕೂಡ ಡಿಫರೆನ್ಸ್ ಇರುತ್ತೆ. ಓಕೆ ಓಕೆ ನಾವೀಗ ಏನ್ ಮಾಡ್ತಾ ಇದೀವಿ ಅಂದ್ರೆ 3 ಕ್ವಾಲಿಟಿ ಬೆಡ್ ಅನ್ನ ತಯಾರು ಮಾಡ್ತಾ ಇದೀವಿ. ಓಕೆ ಅದ್ರಲ್ಲೂ ಇದು ಏನಂತಂದ್ರೆ ಇದು ಬೇಸಿಕ್ ಕ್ವಾಲಿಟಿ ಸರ್. ಇದೀಗ ನೀವು ನೋಡ್ತಾ ಇರೋದು ಓಕೆ ಟಾಪ್ ಕ್ವಾಲಿಟಿನೂ ಬರುತ್ತೆ ಸರ್. ಓಕೆ ಇದು ಬೇಕು ಅಂದ್ರೆ ಹೆಂಗೆ ಸರ್, ಏನ್ ಮಾಡ್ಬೇಕೀಗ? ಸರ್ ನೀವು ಬೇಕಾದ್ರೆ ಆನ್ಲೈನ್ ಒಳಗಡೆ ಆರ್ಡರ್ ಮಾಡಬಹುದು. ಓಕೆ ಅಂದ್ರೆ ನೀವು ಈಗ ಡೈರೆಕ್ಟ್ ಆಗಿ ನಮ್ಮ ಸಂಸ್ಥೆಯ ವೆಬ್ಸೈಟ್ ಇದೆ, ಓಕೆ ಅದರಲ್ಲಿ ಹೋಗಿ ಆರ್ಡರ್ ಮಾಡಬಹುದು. ಇಲ್ಲ ನಮ್ ಕೈಲಿ ಆನ್ಲೈನ್ ಆರ್ಡರ್ ಮಾಡಕ್ ಆಗಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಿ ಕೂಡ ಆರ್ಡರ್ ಮಾಡಬಹುದು. ಅಂದ್ರೆ ಒಂದ್ ಫೋನ್ ಕಾಲ್ ಮಾಡೋದ್ರಿಂದ ನಿಮ್ಮ ಆರ್ಡರ್ ಬುಕಿಂಗ್ ಆಗುತ್ತೆ. ಓಕೆ ಅಥವಾ ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ಬುಕ್ ಮಾಡಬಹುದು. ಓಕೆ ಒಂದ್ ಸಮ್ ಅಮೌಂಟ್ ಅಡ್ವಾನ್ಸ್ ಕಟ್ಟಬೇಕು. ಯಾಕಂದ್ರೆ ಡೆಲಿವರಿ ಅಲ್ಲಿ ಹೋಗಿ ವಾಪಸ್ ಬಂದಿದ್ದ ಖರ್ಚು ನಮಗೆ ಲಾಸ್ ಆಗುತ್ತೆ. ಓಕೆ ಸೊ ಹಂಗಾಗಿ ಸಮ್ ಅಮೌಂಟ್ ಅಡ್ವಾನ್ಸ್ ಕಟ್ಟಬೇಕು. ಉದಾಹರಣೆಗೆ 120% ಅಮೌಂಟ್. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮ್ ಮನೆಗೆ ಕಳಿಸ್ಕೊಡ್ತೀವಿ, ಅಲ್ಲಿ ಬಂದ್ಮೇಲೆ ಪೂರ್ತಿ ಪೇಮೆಂಟ್ ನೀವು ಮಾಡಬಹುದು. ಹೌದು ಸರ್. ಓಕೆ ಈಗ ನಿಮ್ಮ ಬಾಕ್ಸ್ ಪ್ಯಾಕಿಂಗ್ ಹೆಂಗಿರುತ್ತೆ ಅನ್ನೋದು ಸರ್ ಬನ್ನಿ ಸರ್ ತೋರಿಸ್ತೀನಿ ಬನ್ನಿ. ಸರ್ ಇದು ನ್ಯಾಚುರಲ್ ಮ್ಯಾಗ್ನೆಟ್ ಸರ್. ಇದು ನೀವು ನೋಡ್ತಾ ಇರ್ಬೋದು. ಇದು ಸೈಜ್ ಬೇರೆ ಇದೆ ಸರ್. ಹೌದು ಸೈಜ್ ಬೇರೆ, ಈ ಸೈಜ್ ಬೇರೆ ಸರ್. ಸೊ ಇದು ದೊಡ್ಡ ಸೈಜ್ ಇರುತ್ತೆ. ಅದು ಪಿಲ್ಲೋದಲ್ಲಿ ಬಳಕೆ ಮಾಡೋ ಸೈಜ್. ನಿಮ್ಗೆ ನಾನು ಪಿಲ್ಲೋ ತೋರಿಸಿದ್ದಲ್ಲ, ಇದು ಬಂದ್ಬಿಟ್ಟು ಬೆಡ್ ಅಲ್ಲಿ ಬಳಕೆ ಮಾಡೋದು. ಇದಕ್ಕಿಂತ ದೊಡ್ಡ ಸೈಜ್ ಬರುತ್ತೆ ಸರ್. ನೀವು ಯಾವ ಸೈಜ್ ಬೇಕಲ್ಲಾದ್ರೂ ಮ್ಯಾಗ್ನೆಟ್ ತಯಾರು ಮಾಡಬಹುದು ನಾವು. ಸೊ ಈಗ ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ. ಮನುಷ್ಯನ ದೇಹಕ್ಕೆ ಅರ್ಥಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗ್ರೌಂಡಿಂಗ್ ನಮ್ದು ಆಗೋದೇ ಇಲ್ಲ. ಹಂಗಾಗಿ ನಮ್ಮ ಬಾಡಿಲಿ ಗ್ರೌಂಡ್ ಆಗ್ಬೇಕು, ನಮ್ಮ ಬಾಡಿ ಯಾವಾಗ್ಲೂ ಪಾದ ನೆಲಕ್ಕಾಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಮ್ಯಾಗ್ನೆಟಿಕ್ ಬೆಡ್ಗಳು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಬಹುದು. ಬೇರೆ ಬೇರೆ ಬ್ರ್ಯಾಂಡ್ ನಾವು ಮಾಡಿ ಕೊಡ್ತಾ ಇದೀವಿ. ಸೊ ತುಂಬಾ ಜನ ತಗೊಳ್ತಾ ಇದಾರೆ, ಯೂಸ್ ಮಾಡ್ತಾ ಇದಾರೆ. ಆಲ್ ಓವರ್ ಇಂಡಿಯಾ ನಮ್ದು ಪ್ರಾಡಕ್ಟ್ ಹೋಗ್ತಾ ಇದೆ. ಸೊ ಅದರಲ್ಲಿ ನೋಡ್ತಾ ಇರಬಹುದು ನೀವು ಸ್ಟಾಕ್ ನ. ಇದು ಬಂದ್ಬಿಟ್ಟು ವಾಟರ್ ಪ್ಯಾಡ್ ಸರ್. ಇದು ಬಾಟಲ್ ಗೆ ಇದು ಮಾಡೋದು. ಇದನ್ನ ಫ್ರೀ ಆಗಿ ಕೊಡ್ತೀವಿ ಸರ್ ನಾವು ಮ್ಯಾಗ್ನೆಟ್ ಜೊತೆಗೆ, ಬೆಡ್ ಜೊತೆಗೆ ಇದನ್ನ ಫ್ರೀ ಆಗಿ ಕೊಡ್ತಕ್ಕಂಥದ್ದು. ಮತ್ತೆ ಒಂದು ಬೆಲ್ಟ್ ಕೂಡ ಕೊಡ್ತೀವಿ. ಅದನ್ನ ನೀವು ಮೈಗ್ರೇನ್ ಪ್ರಾಬ್ಲಮ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ ಇದನ್ನ ಯೂಸ್ ಮಾಡಬಹುದು. ಉದಾಹರಣೆಗೆ ಈಗ ನೋಡ್ರಿ, ಇದನ್ನ ಮೈಗ್ರೇನ್ಗೂ ಯೂಸ್ ಮಾಡಬಹುದು, ಕೈ ಕಾಲು ನೋವು ಎಲ್ಲದಕ್ಕೂ ಯೂಸ್ ಮಾಡಬಹುದು. ಈ ರೀತಿ ಇರುತ್ತೆ. ಕೈ ಕೊಡಿ ಸರ್, ತೋರಿಸ್ತೀನಿ ನನಗೆ. ಇಲ್ಲಿ ನೋಡ್ರಿ, ಜಸ್ಟ್ ಹೆಸರು ಮೇಲ್ಗಡೆ ಬರೋ ತರ ಮಾಡಿ ಈ ರೀತಿ ರ್ಯಾಪ್ ಮಾಡಿದ್ರೆ ಮುಗಿದು ಸರ್. ಇದನ್ನ ಓಕೆ ಈ ರೀತಿ ಸುತ್ತಕೊಳ್ಳೋದು. ಇದನ್ನ ಮಾಡೋದ್ರಿಂದ ನಿಮಗೆ ಓವರ್ ಆಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಇಡೀ ದಿನ ಚೆನ್ನಾಗಿರುತ್ತೆ. ರಾತ್ರಿ ಮಲಗದ ಬ್ಲಡ್ ಸರ್ಕ್ಯುಲೇಷನ್ ಆಗೋದಾಯ್ತು, ಇದು ಇಡೀ ದಿನಕ್ಕೋಸ್ಕರ. ಅಥವಾ ನಿಮ್ಗೆ ಏನಾದ್ರು ಅಕಸ್ಮಾತ್ ತಲೆನೋವು ಇತ್ತು ಅಂದ್ರೆ ಡೈರೆಕ್ಟ್ ತಲೆಗೆ ನೀವು ಈ ರೀತಿ ಕಟ್ಕೋಬಹುದು ಸರ್. ಈ ರೀತಿ ನೀವು ನೋಡ್ತಾ ಇರ್ಬೋದು. ಈ ಕಡೆ ನೋಡ್ರಿ, ತೋರ್ಸಿ ಎಲ್ಲದನ್ನು. ಇಲ್ಲಿ ನೋಡ್ರಿ, ಈ ರೀತಿ ತಲೆಗೆ ಡೈರೆಕ್ಟ್ ಆಗಿ ಕಟ್ಕೊಳ್ಳೋದ್ರಿಂದ ಇಲ್ಲಿ ಯಾವ್ದಾದ್ರು ಪೇನ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಮ್ಯಾಗ್ನೆಟ್ ಇರುತ್ತಾ? ಹೌದು ಸರ್, ಮ್ಯಾಗ್ನೆಟ್ ಇರುತ್ತೆ. ನನಗೆ ಮ್ಯಾಗ್ನೆಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಒಂದ್ ಸೆಕೆಂಡ್. ಈ ಆಪ್ ಇದೆ ಸರ್, ಇದು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಓಕೆ, ಇಲ್ಲಿ ನೋಡ್ರಿ 10-12 ಇದೆ. ಓಕೆ, ಇದನ್ನ ಜಸ್ಟ್ ಇದಕ್ಕೆ ಟಚ್ ಮಾಡಿದ ತಕ್ಷಣ 100 ಆಯ್ತು. ಹೌದಾ? ಓಕೆ, ನೋಡ್ತಾ ಇರ್ಬೋದು ಸರ್ ನೀವು. ಓಕೆ ಅಷ್ಟು ಪವರ್ ಇದೆ, ಪವರ್ಫುಲ್ ಆಗಿರ್ತಕ್ಕಂಥ ಮ್ಯಾಗ್ನೆಟ್ ಸರ್ ಇದು. ಓಕೆ ಎಸ್. ನೋಡಿ ವೀಕ್ಷಕರೇ, ಇವತ್ತು ನಾಸಿಕಿಗೆ ಯಾಕೆ ಬಂದಿದೀವಿ ಅಂತ ಹೇಳಿದ್ರೆ, ಈ ಮ್ಯಾಗ್ನೆಟಿಕ್ ಬೆಡ್ ಹೆಂಗ್ ರೆಡಿ ಆಗುತ್ತೆ ಮತ್ತೆ ಇದ್ರಲ್ಲಿ ಮ್ಯಾಗ್ನೆಟ್ ಇರೋದು ನಿಜಾನ, ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆ ಬಂದಿತ್ತು. ಹಾಗಾಗಿ ಉತ್ತರ ಕೊಡೋದಕ್ಕೋಸ್ಕರ ಇನ್ನೊಂದು ಮಾತು ಹೇಳ್ಬಿಡ್ತೇನೆ, ಇದನ್ನ ನೀವು ಮುಂಚೆನೆ ಹಾಕಿ. ಸಪೋಸ್ ನೀವು ನಮ್ಮ ಹತ್ರ ಮ್ಯಾಗ್ನೆಟಿಕ್ ಬೆಡ್ ತಗೊಳ್ತಿರಲ್ಲ, ಯಾರಿಗಾದ್ರೂ ಒಳಗಡೆ ಮ್ಯಾಗ್ನೆಟ್ ಇಲ್ಲ ಅಂತ ಅನುಮಾನ ಬಂದ್ರೆ ಅದನ್ನ ಕೊಯ್ರಿ. ಓಕೆ, ಕೊಯ್ಬಿಟ್ಟು ಮ್ಯಾಗ್ನೆಟ್ ಚೆಕ್ ಮಾಡಿ. ಮ್ಯಾಗ್ನೆಟ್ ಇಲ್ಲ ಅಂತ ಬಂದ್ರೆ ಅದ್ರದ್ದು 10 ಪಟ್ಟು ಅಮೌಂಟ್ ನಾನು ನಿಮಗೆ ಕೊಡ್ತೇನೆ. ಮ್ಯಾಗ್ನೆಟ್ ಇದೆ ಅಂತ ಬಂದ್ರೆ ಆ ಮ್ಯಾಗ್ನೆಟಿಕ್ ಬೆಡ್ ವಾಪಸ್ ತಗೊಂಡು ನೀವು ಬೇರೆ ಮ್ಯಾಗ್ನೆಟಿಕ್ ಬೆಡ್ ಕೊಡ್ತೀನಿ. ಅಷ್ಟು ಗ್ಯಾರಂಟಿ ಕೊಡ್ತೀನಿ ಸರ್ ನಾನು. ಎಸ್ ಖಂಡಿತ. ಯಾಕಂದ್ರೆ ಯಾರಿಗೂ ಮೋಸ ಮಾಡೋ ಅವಶ್ಯಕತೆ ನಮಗಿಲ್ಲ ಸರ್. ದೇವ್ರು ತುಂಬಾ ಚೆನ್ನಾಗಿಟ್ಟಿದ್ದಾನೆ. ಸೊ ಜನರಿಗೆ ಆದಷ್ಟು ಹೆಲ್ಪ್ ಮಾಡೋಣ, ನಮ್ ಕಡೆಯಿಂದ ಆದಷ್ಟು ಸೇವೆ ಮಾಡೋಣ ಅನ್ನೋದೊಂದೇ ಉದ್ದೇಶ ನಮ್ದು. ಈ ಮ್ಯಾಗ್ನೆಟಿಕ್ ಬೆಡ್ ಅನ್ನ ಪ್ರತಿಯೊಬ್ಬರು ಪರ್ಚೇಸ್ ಮಾಡೋದ್ರಿಂದ ಅವರಿಗೆ ತುಂಬಾ ಹೆಲ್ಪ್ಫುಲ್ ಇದೆ. ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ನಿಜವಾಗ್ಲೂ ಅವಶ್ಯವಾಗಿ ಇದು ಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಇವತ್ತು ಇಲ್ಲಿವರೆಗೆ ಬಂದಿದೀವಿ. ಸೊ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಈಗ ನಾವು ಇಲ್ಲಿ ಇಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದ್ರಿಂದ ನಮ್ಮ ಸಂಸ್ಥೆಗೆ ಮೊನ್ನೆ ನೀವು ನೋಡಿದ್ರಿ ಸುವರ್ಣ ಚಾನೆಲ್ ಅಲ್ಲಿ, ಮತ್ತೆ ಕನ್ನಡಪ್ರಭ ದಿನಪತ್ರಿಕೆ ಸೇರಿ ಕೊಡ್ತಾ ಇರ್ತಕ್ಕಂಥ ಮಲೇಷಿಯಾ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಗೆ ನಮ್ಮ ಸಂಸ್ಥೆ ಆಯ್ಕೆ ಆಗಿತ್ತು. ಸೊ ನಾನು ಹೋಗಿ ಅವಾರ್ಡ್ ತಗೊಂಡ್ಬಂದೆ. ಅದನ್ನ ಹಿಂದಿನ ವಿಡಿಯೋಗಳೆಲ್ಲ ತೋರಿಸಿದೀನಿ. ಸೊ ನಮಗೆ ಜನರ ಸಪೋರ್ಟ್ ಅದೇ ರೀತಿ ಸಿಗ್ತಾ ಇದೆ, ಮತ್ತೆ ವೀಕ್ಷಕರ ಸಪೋರ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಒಳ್ಳೇದ್ ಮಾಡ್ತಾ ಇರೋದ್ರಿಂದ. ಖಂಡಿತ ಮ್ಯಾಗ್ನೆಟಿಕ್ ಬೆಡ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರ ಆಫೀಸ್ ಡೀಟೇಲ್ ಕೂಡ ಇರುತ್ತೆ. ಒಮ್ಮೆ ಇವ್ರನ್ನ ನೇರವಾಗಿ ಸಂಪರ್ಕ ಮಾಡಿ. ಬಹುಶಃ ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ ಬಂದು ಇದನ್ನೆಲ್ಲ ತೋರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು.
ಸೊ ಹಾಗಾಗಿ ಮಣಿಕಂಠ ಅವರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಗ್ಗದ್ದೆ ಸ್ಟುಡಿಯೋ ಕೂಡ ಧನ್ಯವಾದಗಳು. ಯಾಕಂದ್ರೆ ಬೆಂಗಳೂರಿಂದ 1020 ಕಿಲೋಮೀಟರ್ ದೂರ ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ವಿಸಿಟ್ ಮಾಡ್ಲಿಕ್ಕೋಸ್ಕರ ಅವರು ಜನರ ಪರವಾಗಿ ಬಂದಿದ್ದಾರೆ. ಸೊ ಅವ್ರು ನಮಗೆ ಒಂಥರ ಏನಂದ್ರೆ ಒಂದು 8 ಕೋಟಿ ಜನರು ನೋಡ್ರೆ ನಮಗೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ಮ್ಯಾಗ್ನೆಟಿಕ್ ಬೆಡ್ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಡೌಟ್ಸ್ ಅನ್ನ ಇಟ್ಕೊಳ್ಳೋದು ಬೇಡ. ನೀವು ಒಮ್ಮೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತಿದ್ರೆ ಇವರಿಗೆ ಕರೆ ಮಾಡಿ ಮ್ಯಾಗ್ನೆಟಿಕ್ ಬೆಡ್ ಅನ್ನ ನೀವು ಪ್ರತಿದಿನ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.